ಗೆದ್ದ ಮಗ ಚಿತ್ರದಲ್ಲಿ ಸುಂದರ ಕೃಷ್ಣ ಅರಸ್ ಅವರ ಅಭಿನಯ ಹೇಗಿತ್ತು? ಖಳನಾಯಕನಾಗಿ ಬನ್ನಿ. ಓಕೆ, ಬೇಡ ಅಂತಿದ್ರು ಅವರು ಸಿನಿಮಾದಲ್ಲಿ, ಬೇಡ ಏನವರು ನಿಮ್ಮ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರಿಗೆಲ್ಲ? ನಾವು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ಆ ಥರ ಇರಲಿ ಅಂತ. ಅಂದರೆ ಇದು ಬಣ್ಣದ ಲೋಕ ಹೊರಗಡೆ ಮಾತ್ರ ಚೆಂದ ಇರುತ್ತೆ, ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರ. ಅದ್ರ ಯಾಕಂದ್ರೆ ಅಲ್ಲಿ ಹೋಗಿ ಅನುಭವಿಸ್ದಾಗ್ಲೇ ಅದು ಕಷ್ಟ ಏನು ಸುಖನೂ ಇರುತ್ತೆ, ಇಲ್ಲ ಅಂತಲ್ಲ, ಅದೇ ಸುಖಗಿನ ಕಷ್ಟಗಳು ಮಕ್ಕಳಿಗೆ ಅದು ಬರೋದಿರಲಿ ಅಂತೇಳಿ ಅವರು ಕಷ್ಟಪಟ್ಟಿರ್ತಾರೆ. ಸಿನಿಮಾ ಫೀಲ್ಡ್ ಅಂತ ಹೇಳುವಾಗ ನಮ್ಗೆ ಗೊತ್ತೇ ಇದೆಯಲ್ಲ, ನಾವು ಎಷ್ಟು ಲೈಮ್ ಲೈಟ್ ಕಂಡ್ರು ಕೂಡ ಅದರ ಹಿಂದೆ ಪಡುವಂತ ಶ್ರಮ ಸಣ್ಣದೇನ ಈಸಿಯಾಗಿ ಸಿಗೋದಿಲ್ಲ. ಹೌದು, ಮಕ್ಳಿಗೆ ಬೇಡ ಅಂತ ಅಂದ್ಬಿಟ್ಟು ಅದನ್ನ ಯಾವತ್ತಾದ್ರೂ ನಿಮ್ಮ ಹತ್ರ ಹೇಳ್ತಾ ಇದ್ರಮ್ಮ ಅವರು? ಹೇಳ್ತಾ ಇದ್ರು. ಏನಂತ? ಮಕ್ಕಳು ಚೆನ್ನಾಗಿ ಓದ್ಲಿ, ಒಳ್ಳೆ ಕೆಲಸ ಮಾಡಲಿ, ನಾನು ಕಷ್ಟಪಡೋ ಮಕ್ಕಳು ಪಡಬೇಡ ಅಂತ ಆ ರೀತಿ ಹೇಳ್ತಾ ಇದ್ರು. ಅದು ನಿಮ್ಗೆ ಅನಿಸ್ತಾ ಇತ್ತಾ ಇದು ಕಷ್ಟ? ನನಗೂ ಇಷ್ಟ ಇರಲಿಲ್ಲ, ಇವನು ಬರೋದು ಇಷ್ಟ ಇರಲಿಲ್ಲ ನನಗೂ. ಏನು ಮಾಡಬೇಕು ಅದು ಹೇಳ್ಕೊಂಬಂದಿದೆ, ಏನು ಮಾಡ್ತೀರಲ್ಲ, ಅದೊಂದು ಪರಂಪರೆ ಬೇಕಲ್ವಾ? ಸುಂದರ ಕೃಷ್ಣ ಅರಸ್ ಅವರ ಒಂದು ಅವರು ಅಷ್ಟು ದೊಡ್ಡ ಹೆಸರು ಮಾಡಿದವರು, ಅವರ ಮಕ್ಕಳದಲ್ಲಿ ಇರ್ತಾರೆ ಅಂತಂದ್ರೆ ಅದನ್ನು ಚಿತ್ರರಂಗಕ್ಕೂ ಕೂಡ ನಮ್ಗೆ ಹೇಳಿ ಓದು ಅಂತ ನನ್ನ ತಲೆಗೆ ಹತ್ತಲ್ಲ, ನಾನು ಬೇಕಿಲ್ಲ, ನಾನು ಅದು ಈ ಫೀಲ್ಡಿಗೆ ಬಂದು. ಓಕೆ, ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಒಟ್ಟು? ಇವಾಗ 9 ಜನ ಇದ್ದೀವಿ. ಓಕೆ, 3 ಜನಕ್ಕೂ ಮದುವೆ ಆಗಿದೆ. ನೀವೀಗ ಸಂಕಲನಕಾರರಾಗಿದ್ದೀರಿ? ಸಂಕಲನ, ಡೈರೆಕ್ಷನ್. ಯಾವುದೆಲ್ಲ ಫಿಲ್ಮ್ ನಿಮ್ದು ಇತ್ತೀಚೆಗೆ ಡೈರೆಕ್ಷನ್ ಮಾಡಿ? ಮೊದಲನೇ ಸಿನಿಮಾ ಹಾರ್ಟ್ ಬೀಟ್ಸು, ಸೆಕೆಂಡ್ ರಾಕಿ. ಇವಾಗ ಅಟ್ ಪ್ರೆಸೆಂಟ್ ನಗೆಬಾಂಬ, ಆಮೇಲೆ ರೇಸ್ ಅಂತ 2 ಸಿನಿಮಾ. ಓಕೆ, ನಿಮ್ದು ನವಗ್ರಹದಲ್ಲಿ ನಾನು ನೋಡಿದೆ. ನಿಮ್ಮ ನವಗ್ರಹ ಎಲ್ಲ ವಿಲನ್ಸ್ ಮಕ್ಕಳು ಮಾಡಿದಂಥದ್ದು. ನಿಮ್ಮ ತಮ್ಮ ಮ್ಯಾನೇಜರ್ ಆಗಿದ್ದಾನು IBM ಕಂಪ್ನಿಯಲ್ಲಿ. ಓಕೆ, ಕೊನೆಯವನು ಸೀರಿಯಲ್ ಎಡಿಟರ್ ಅವನು. ಓಕೆ, ಇದು ಪುನರ್ವಿವಾಹ ಅದೆಲ್ಲ ಎಡಿಟಿಂಗ್ ಮಾಡ್ತಾನೆ. ಓಕೆ, ಈ ನವಗ್ರಹ ಮಾಡುವಾಗ ಅದು ಹೆಂಗೆ ನಿಮ್ಗೊಂದು ಪ್ಲಾನ್ ಆಗಿದ್ದು? ನಿಮಗೆ ನವಗ್ರಹ ಮಾಡಬೇಕು ಅಂತ ಹೇಳುವಾಗ ನಿಮ್ಗೆ ಏನು ಅನಿಸ್ತು? ಅಂದರೆ ದರ್ಶನ್ ಒಂದು ಪ್ಲಾನ್ ಮಾಡಿದ್ರು, ಆ್ಯಕ್ಚುಲಿ ದರ್ಶನ್ ಪ್ಲಾನ್ ಮಾಡಿದ್ರು. ದಿನಕರು ಕರೆಸಿದ್ದ ನಮಗೆ, ಕರೆಸ್ಬಿಟ್ಟು ಹಿಂಗೆ ಈ ರೀತಿ ಎಲ್ಲ ವಿಲನ್ಗಳ ಮಕ್ಳು ಇಟ್ಕೊಂಡು ಮಾಡೋಣ ಮಗ ಅಂತ ಅಂದ. ಇದು ಒಂದು ಒಳ್ಳೆ ಐಡಿಯಾ ಕಣೋ ಅಂತ ಹೇಳ್ಕೊಂಡು ಸರಿ ಸ್ಟಾರ್ಟ್ ಆಯಿತು. ಅದರಲ್ಲಿ ಹಂಗೆ ಮಾಡ್ತಾ ಮಾಡ್ತಾ ಅವಾಗ ಎಲ್ಲರೂ ಬೇರೆ ಬೇರೆ ಡಿವಿಷನ್ ಇತ್ತು. ಆದರೆ ದರ್ಶನ್ ಮೆಜೆಸ್ಟಿಕ್ಕು, ನಂದು ಮೆಜೆಸ್ಟಿಕ್ಕು ಎಂಟ್ರಿ ಇತ್ತು ಫಸ್ಟ್ ಸಿನಿಮಾ, ಹಾಗಾಗಿ ಆವಾಗಿಂದ ಫ್ರೆಂಡ್ಶಿಪ್ ಇತ್ತು. ಅವನು ತರುಣು ಕ್ಲೋಸ್ ಇದ್ವಿ ನಾವೆಲ್ಲ. ಆಮೇಲೆ ಮಿಕ್ಕಿದ್ದು ಬ್ರಾಂಚಸ್ ಬಂದಿದ್ದು ಒಬ್ಬೊಬ್ಬರಾಗೆ. ಸರಿ ಇವ್ನು ತಗೊಳ್ಳೋಣ, ಇವ್ರ ಮಗ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಒಬ್ಬೊಬ್ಬರಾಗೆ ಇದು ಮಾಡೋದು. ಅವಾಗ ದಿನೇಶ್ ಅವ್ರ ಮಗನು ನಮ್ಮ ಸ್ಟುಡಿಯೋ ಮುಂದೆ ಬರ್ತಿದ್ದ. ಅವಾಗ ಟೀ ಕುಡಿಯೋಕೆ ಅಂತ ಬರ್ತಿದ್ದೆ. ನಾನು ಸುಮ್ಮನೆ ಗುರ್ತಿದ್ದೆ, ಫೇಸ್ ರಿಸೆಂಬ್ಲೆನ್ಸ್ ಇತ್ತು. ನೀವು ಇವ್ರ ಮಗ ಅಲ್ವಾ ಅಂತ ಹೇಳ್ದೆ. ಹೌದು ಅಂತ ಕರೆಸಿ ಮಾತಾಡಿ ಆಮೇಲೆ ದಿನಕರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅಲ್ಲಿಂದ ಅವನು ಒಂದು ಇಂಟ್ರೊಡ್ಯೂಸ್ ಆದ. ಆಮೇಲೆ ಹೆಸರಿಡೋ ವಿಚಾರದಲ್ಲಿ ಹೆಂಗ್ ಬಂತು? ಯಾಕಂದ್ರೆ ಒಬ್ಬೊಬ್ಬರಿಗೆ ಗೆಡ್ಡೆ, ಟೋನಿ ಹಿಂಗೆಲ್ಲ ಬಂತಲ್ಲ. ಅದು ಅವರವರ ಅಲ್ಲ, ಅವರ ಈಗ ಸುಂದರ ಕೃಷ್ಣ ಅವರು ಅಂದ್ರೆ ಆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವ ಹೆಸರಲ್ಲಿ ಅವರು ಬಹಳ ಫೇಮಸ್ ಆಗಿದ್ರು. ನಿಮ್ಗೆ ಯಾವ್ದು ಹೆಸರು ಇದೆ ಅದರಲ್ಲಿ? ನನ್ಗೆ ನಾಗಿ ಅಂತಾನೆ. ಓಕೆ, ಅವ್ರದ್ದು ಕರೆಕ್ಟ್. ಎಲ್ಲ ವಿಲನ್ಸ್ಗಳದ್ದು ಕೂಡ ಇದಿತ್ತು. ಬಟ್ ಒಂದು ರೀತಿಯಲ್ಲಿ ಹೊಸತನ ಇತ್ತು ಅದಕ್ಕೆ. ನಾನೊಮ್ಮೆ ದರ್ಶನ್ ಅವ್ರ ಹತ್ರನೇ ಕೇಳಿದೆ, ಯಾಕಂದ್ರೆ ದರ್ಶನ್ ಪ್ರತಿ ಸಲ ಹೇಳ್ತಾ ಇದ್ರು ನನಗೆ ಬೆಸ್ಟ್ ವಿಲನ್ ಅವಾರ್ಡ್ ತಗೊಂಡು ಪಪ್ಪನ್ನ ಫೋಟೋಗೆ ಸೆಲೆಕ್ಟ್ ಹೊಡಿಬೇಕು ಅಂತ ಅಂದ್ಬಿಟ್ಟು ಅಂತ. ಬಟ್ ಅವರಿಗೆ ಬೆಸ್ಟ್ ಆಕ್ಟರ್ ಆಸ್ ಎ ಹೀರೋ ಆಗಿ ಸಿಕ್ತು, ಇದು ಸಿಗ್ಲಿಲ್ಲ. ಓಕೆ ವೀಕ್ಷಕರೇ, ಈಗ ಸುಂದರ ಕೃಷ್ಣ ಅರಸ್ ಅವರ ಮತ್ತೊಂದು ಚಿತ್ರ ಜನ್ಮ ಜನ್ಮದ ಅನುಬಂಧ, ಈ ಚಿತ್ರದ ಒಂದು ಕ್ಲಿಪ್ಪಿಂಗ್ಸ್ ನೋಡಿ ಶಿವ. ಓಕೆ ವೀಕ್ಷಕರೇ, ಸಿನಿಮಾ ಸೆಂಚುರಿಯಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದದ್ದು ಸುಂದರ ಕೃಷ್ಣ ಅರಸ್ ಕುಟುಂಬದ ಬಗ್ಗೆ, ಅರಸ್ ಫ್ಯಾಮಿಲಿ ಬಗ್ಗೆ. ಯಾವೆಲ್ಲ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ರು ಲಿಸ್ಟ್ ತುಂಬ ದೊಡ್ಡದಿದೆ. ಕೆಲವು ದೃಶ್ಯಗಳ ಕ್ಲಿಪ್ಪಿಂಗ್ಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಸಿನಿಮಾ ಸೆಂಚುರಿಯಲ್ಲಿ ಇವತ್ತು ಸುಂದರ ಕೃಷ್ಣ ಅರಸ್ ಅವರನ್ನು ನೆನಪಿಸುವಂಥ ಈ ಸಂದರ್ಭದಲ್ಲಿ ಇನ್ನಷ್ಟು ಕೆಲವು ಕ್ಲಿಪ್ಪಿಂಗ್ಸ್ ಜೊತೆಗೆ ಅವರ ಕುಟುಂಬದ ಜೊತೆ ಮಾತುಕತೆ. ಹುಡುಗರು ಮಾತ್ರ ಬರೋರು, ಹುಡುಗಿರು ಬರ್ತಾ ಇರಲಿಲ್ಲ. ಬರ್ರೆ ಏನಾಗಲ್ಲ, ಬರ್ರಲ್ಲ, ಏನಕ್ಕೆ ಬರ್ರೆ ಅಂದರೆ ಬೇಡಪ್ಪ ನಿಮ್ಮಪ್ಪ ರೇಪ್ ಮಾಡ್ಬಿಡ್ತಾರ ಆಮೇಲೆ